ಹಲೋ ವ್ಯೂವರ್ಸ್, ಇವತ್ತು ನಾನು ನಿಮಗೆ ಮಟನ್ ಬಿರಿಯಾನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದು ಫಸ್ಟಿಗೆ ನಾವು ಮಿಕ್ಸಿಗೆ ಹಾಕ್ಕೊಬೇಕು. 15 ಗ್ರೀನ್ ಚಿಲ್ಲೀಸು, 1 ಬೆಳ್ಳುಳ್ಳಿ, 2 ಇಂಚಷ್ಟು ಶುಂಠಿ ಬೇಕಾಗುತ್ತೆ. ಸೊ ಗ್ರೀನ್ ಚಿಲ್ಲೀಸ್ ನಿಮ್ಮ ಖಾರಕ್ಕೆ ಎಷ್ಟು ಸ್ಪೈಸಿನೆಸ್ ಬೇಕೋ ಅದಕ್ಕೆ ತಕ್ಕಂಗೆ ನೀವು ಗ್ರೀನ್ ಚಿಲ್ಲೀಸ್ ವೇರಿಯೇಷನ್ ಮಾಡ್ಕೋಬೋದು. ನಾನು ಇಲ್ಲಿ 15 ತೊಗೊಂಡಿದ್ದೀನಿ. ಇದು ಮೀಡಿಯಮ್ ಖಾರದ ಗ್ರೀನ್ ಚಿಲ್ಲಿ. ಸ್ವಲ್ಪ ವಾಟರ್ ಹಾಕಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಶಾಜೀರಾ, ಸೋಂಪು, 4-5 ಲವಂಗ, 2 ಇಂಚ್ ಚಕ್ಕೆ, ಮೇಸು, ಮರಾಠಿ ಮೊಗ್ಗು, ಅನಾನಸ್ ಹೂವು, ಮೇಸು ಎಲ್ಲ ಬೇಕಾಗುತ್ತೆ. 5 ಈರುಳ್ಳಿನ ನಾನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ರೆಡಿ ಆಗಿದೆ. 3 ಪಲಾವ್ ಎಲೆ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 6 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಇಲ್ಲಿ ಗೀ ಕೂಡ ಆ್ಯಡ್ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲಿಂದ ಈ ಡ್ರೈ ಮಸಾಲ ಏನು ತೊಗೊಂಡಿದ್ವಲ್ಲ, ಪಲಾವ್ ಸಾಮಾನು ಅಂತ ಕರೀತಾರೆ, ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಇದು ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಆದರೂ ಫ್ರೈ ಆಗಬೇಕಾಗುತ್ತೆ. ಪಲಾವ್ ಎಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಆಗ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಆಯಿಲ್ಗೆ ಬಿಟ್ಕೊಳ್ಳುತ್ತೆ. ಇದು ಒಂದು ಹಾಫ್ ಆನ್ ಅವರಲ್ಲಿ ಮಟನ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ. ಈ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ನಾವೇನು 4-5 ಆನಿಯನ್ಸ್ ತೊಗೊಂಡಿದ್ವಲ್ಲ, ಅದನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೆ ಸ್ಲೈಸಸ್ ಆಗಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. 1 kg ಮಟನ್ಗೆ 250 ಗ್ರಾಮ್ಸಷ್ಟು ಆನಿಯನ್ ಬೇಕಾಗುತ್ತೆ. ಅಪ್ರಾಕ್ಸಿಮೇಟಾಗಿ ನಾನು ಮೀಡಿಯಮ್ ಸೈಜ್ ಆನಿಯನ್ 5 ತೊಗೊಂಡಿದ್ದೀನಿ. ಆನಿಯನ್ಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಲೈಟ್ ಪಿಂಕಿಶ್ ಬರೋ ಥರ. ಒಂದು 5 ಮಿನಿಟ್ಸ್ ಆಗುತ್ತೆ ಇದು ಆನಿಯನ್ ಎಲ್ಲ ಫ್ರೈ ಆಗೋದಕ್ಕೆ. ಆನಿಯನ್ಸ್ ಎಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಪಿಂಕ್ ಕಲರ್ ಬಂದರೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಆನಿಯನ್ ಎಲ್ಲ ಫ್ರೈ ಆಗಬೇಕು. ಇಲ್ಲಿ ನಾನಿಲ್ಲಿ 2 ಟೊಮೆಟೊಸ್ ತೊಗೊಂಡಿದ್ದೀನಿ. ಉದ್ದ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದನ್ನು ಆನಿಯನ್ ಎಲ್ಲ ಫ್ರೈ ಆದಮೇಲಿಂದ ಟೊಮೆಟೊಸ್ನೂ ಆ್ಯಡ್ ಮಾಡಬೇಕಾಗತ್ತೆ. ಫಸ್ಟ್ ಆನಿಯನ್ ಫ್ರೈ ಆದಮೇಲಿಂದ ಜಿಂಜರ್ ಗಾರ್ಲಿಕ್ಕು, ಚಿಲ್ಲೀಸ್ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ, ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋಣ ಪೇಸ್ಟು. ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಜಾರಿಗೆ ನೀರನ್ನ ಇದಕ್ಕೆ ಹಾಕ್ಕೋಬೋದು, ವೇಸ್ಟ್ ಮಾಡೋದೇನು ಬೇಡ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ. ಇದಕ್ಕೊಂದು 2-3 ಮಿನಿಟ್ಸ್ ಆದರೂ ಬೇಕು ಚೆನ್ನಾಗಿ ಫ್ರೈ ಆಗೋದಕ್ಕೆ. ಈಗ ಇದು ಫ್ರೈ ಆಗಿದೆ, ಆಯಿಲೆಲ್ಲ ಬಿಟ್ಕೊಂಡಿದೆ, ಸಪ್ರೇಟ್ ಆಗಿದೆ. ಇದಕ್ಕೆ ನಾವು ಟೊಮೆಟೊಸ್ ಏನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೋದು ಈ ಸ್ಟೇಜಲ್ಲಿ. ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ, ಇನ್ನೂ ಸ್ವಲ್ಪ ರಾ ಸ್ಮೆಲ್ ಇತ್ತು. ಈಗ ಇದಕ್ಕೆ ಟೊಮೆಟೊಸ್ ಏನು ಕಟ್ ಮಾಡಿದ್ವಲ್ಲ ಸ್ಲೈಸಸ್ಸು, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಟೊಮೆಟೊಸ್ನ ಆ್ಯಡ್ ಮಾಡಿಕೊಂಡು ಸಾಫ್ಟ್ ಆಗೋವರೆಗೂ ಟೊಮೆಟೊಸು ಫ್ರೈ ಮಾಡ್ಕೊಳ್ಬೇಕು. ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬೇಕಿದ್ದರೆ ನಾವು ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊಬೋದು. ತುಂಬ ಹಾಕಬೇಡಿ ಈ ಸ್ಟೇಜಲ್ಲಿ. ಟೊಮೆಟೊಸ್ ಕುಕ್ ಆಗೋಷ್ಟು ಮಾತ್ರ ಹಾಕ್ಕೊಳ್ಳಿ ಸ್ವಲ್ಪ ಸಾಲ್ಟು. ಈಗ ನಾನಿಲ್ಲಿ 1 ಹಿಡಿ ಮೆಂತ್ಯ ಸೊಪ್ಪು, 1 ಹಿಡಿ ಪುದೀನ, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡಿ. ಕಟ್ ಮಾಡಿರೋದು ಈ ಗ್ರೀನ್ ಲೀವ್ಸ್ನೆಲ್ಲ ಮಸಾಲೆಗೆ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಿರಿಯಾನಿ ಏನಾದರೂ ನಿಮಗೆ ಗ್ರೀನ್ ಕಲರ್ ಬೇಕು ಅಂತಿದ್ರೆ, ಸೊ ಈ ಗ್ರೀನ್ ಲೀವ್ಸ್ನೆಲ್ಲ ನಾವೇನು ಇದಕ್ಕೆ ಈಗ ಆ್ಯಡ್ ಮಾಡಿದ್ದೀವಲ್ಲ, ಇದನ್ನು ನಾವು ಜಿಂಜರ್ ಗಾರ್ಲಿಕ್ಕು, ಗ್ರೀನ್ ಚಿಲ್ಲೀಸ್ ಜೊತೆ ಪೇಸ್ಟ್ ಮಾಡಿದ್ವಲ್ಲ, ಅದ್ರ ಜೊತೆಗೆ ಸೇರಿಸ್ಕೊಂಡು
ಪೇಸ್ಟ್ ಮಾಡಿಕೊಂಡು ಇದು ಆ್ಯಡ್ ಮಾಡ್ಕೋಬೋದು. ಆಗ ಬಿರಿಯಾನಿ ಗ್ರೀನ್ ಕಲರ್ ಬರುತ್ತೆ ನ್ಯಾಚುರಲಾಗಿ, ಫುಡ್ ಕಲರ್ ಏನೂ ಅವಶ್ಯಕತೆ ಇಲ್ಲ. ಇದಕ್ಕೆ ಈಗ ನಾನು 1 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರು, 1/2 ಟೀ ಸ್ಪೂನ್ ಪೆಪ್ಪರ್ ಪೌಡರು, 2 ಟೀ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಇಲ್ಲಿ ನಾನು 1 kg ಮಟನ್ ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೀಗ ಈ ಮಸಾಲೆ ಏನು ಫ್ರೈ ಆಗಿದೆಯಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. 1 kg ಮಟನ್ನು ಈ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಮಟನ್ ಬೇಯಬೇಕಾದಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸೊ ಮಟನ್ಗೆಲ್ಲ ಫ್ಲೇವರ್ಸ್ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಸಾಲ್ಟು, ಉಪ್ಪು, ಖಾರ ಎಲ್ಲ ಸೇರುತ್ತೆ. ಇದು ಹೈ ಫ್ಲೇಮಲ್ಲಿ ಮಟನ್ ಹಾಕಿದ್ಮೇಲೆ ಫ್ರೈ ಮಾಡಬೇಕು, ಒಂದು 5 ಮಿನಿಟ್ಸ್ ಆದರೂ. ಈಗ ನಾನು ಇದಕ್ಕೆ 1 ಗ್ಲಾಸಷ್ಟು ವಾಟ್ರ್ ಹಾಕ್ಕೊತಾ ಇದ್ದೀನಿ. ಮಟನ್ ಬೇಗ ಬೇಯೋದಿಲ್ಲ, ಅದಕ್ಕೋಸ್ಕರ 1 ಗ್ಲಾಸ್ ವಾಟ್ರ್ ಹಾಕಿ ನಾನು ಮಟನ್ ಬೇಯೋವರೆಗೂ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. 3 ವಿಸಿಲ್ಸ್ ಹಾಕಿಸ್ಕೊಂಡಿದ್ದೀನಿ. ಈಗ ಮಟನ್ ಚೆನ್ನಾಗಿ ಬೆಂದಿದೆ. ನಾನು 3 ವಿಸಿಲ್ಸ್ ಹಾಕ್ಸಿದ್ದೆ, ಎಳೆ ಮಟನ್ ಇತ್ತು. ಸೊ ಸಪೋಸ್ ಮಟನ್ ಏನೋ ಬೆಂದಿಲ್ಲ ಅಂದರೆ ಇನ್ನೂ 2 ವಿಸಿಲ್ಸ್ ಹಾಕ್ಕೋಬೋದು. ನೀರು ಸಾಕಾಗಿಲ್ಲ ಅಂದರೆ ಇನ್ನೊಂದು ಲೋಟ